ಇನ್ನೇನು ಕೆಲವೇ ದಿನಗಳಲ್ಲಿ ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆ ಎರಡು ಕ್ಷೇತ್ರದ ಉಪಚುನಾವಣೆ ನಡೆಯುತ್ತೆ. ಅದರಲ್ಲೂ ಬಾಗಲಕೋಟೆ ಉಪಚುನಾವಣೆಯ ಅಖಾಡ ಈಗ ಮತ್ತಷ್ಟು ರಂಗೇರ್ತಾ ಇದೆ. ಇನ್ನೇನು ಕೆಲವೇ ದಿನಗಳಷ್ಟೇ ಬಾಕಿ ಉಳ್ಕೊಂಡಿರೋದು ಅಲ್ಲಿನ ಬೈ ಎಲೆಕ್ಷನ್ಗೆ. ಇಲ್ಲಿ ಸಚಿವ ಜಮೀರ್ ಅಹಮದ್ ಖಾನ್ ಅವರ ವಿಚಾರಕ್ಕೆ ಮುಸ್ಲಿಂ ಸಮುದಾಯದಲ್ಲಿ ಸ್ವಲ್ಪ ಒಡಕು ಮೂಡಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಮುಸ್ಲಿಂ ಸಮುದಾಯದ ಒಂದು ಗುಂಪಿನಿಂದ ಜಮೀರ್ಗೆ ಭಾರಿ ವಿರೋಧ ವ್ಯಕ್ತವಾಗ್ತಾ ಇದೆ. ಅಂಜುಮನ್ ಕಮಿಟಿ ಸಮಸ್ಯೆಗೆ ಸ್ಪಂದಿಸಲಿಲ್ಲ ಅನ್ನೋ ಹಿನ್ನೆಲೆಯಲ್ಲಿ ಜಮೀರ್ಗೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಗೋ ಬ್ಯಾಕ್ ಜಮೀರ್ ಅಂತ ಘೋಷಣೆ ಕೂಗ್ತಾ ಇದ್ದಾರೆ. ಮತ್ತೊಂದು ಗುಂಪಿನಿಂದ ವೆಲ್ಕಮ್ ಜಮೀರ್ ಅಂತ ಘೋಷಣೆಯನ್ನು ಕೂಗ್ತಾ ಇದ್ದಾರೆ. ಏಪ್ರಿಲ್ 4ನೇ ತಾರೀಕು ಬಾಗಲಕೋಟೆಗೆ ಸಚಿವ ಜಮೀರ್ ಅಹಮದ್ ಖಾನ್ ಬರ್ತಾ ಇದ್ದಾರೆ. ಮುಸ್ಲಿಂ ಸಮುದಾಯದಲ್ಲಿ ಯಾವುದೇ ಗೊಂದಲ ಇಲ್ಲ. ಕೆಲವರು ವೈಯಕ್ತಿಕ ಸಮಸ್ಯೆಯಿಂದ ಆ ರೀತಿ ಮಾಡಿದ್ದಾರೆ. ಅಂಜುಮನ್ ಕಮಿಟಿ ಮಾಜಿ ಅಧ್ಯಕ್ಷ ಜಾಫರ್ ಬೇಪಾರಿ ಇದಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿ ಹೇಳಿದ್ದಾರೆ. ಬಾಗಲಕೋಟೆ ಉಪ ಚುನಾವಣೆಗೆ ನಮ್ಮ ರಾಜ್ಯದ ಅಲ್ಪಸಂಖ್ಯಾತರ ಹೊರತುಪಡಿಸಿ ಎಲ್ಲ ಸಮುದಾಯ ಪ್ರೀತಿ ಮಾಡುವಂತ ನಾಯಕ ಆದ ಜಮೀರ್ ಅಹಮದ್ ಸಾಹೇಬರು ಬಾಗಲಕೋಟೆ ಉಪ ಚುನಾವಣೆಗೆ 4 ತಾರೀಕಿಗೆ ಪ್ರಚಾರಕ್ಕೆ ಬರಲಿದ್ದಾರೆ. 4 ತಾರೀಕಿಗೆ ಬಂದು ಒಂದು ದಿವಸ ಇಲ್ಲಿ ಇದ್ದು 4 ಮತ್ತು 5 ತಾರೀಕಿಗೆ ಬಾಗಲಕೋಟೆನಲ್ಲಿ ಪ್ರಚಾರ ಮಾಡ್ತಾರೆ. ಸರ್, ಅವರು ಅಭಿಪ್ರಾಯ ಇರ್ಬೋದು. ಏನಾಗ್ತೈತೆ ಅಂದ್ರೆ ಸಮಾಜನಾಗ ಏನಾರ ದಿನ ಅಭಿಪ್ರಾಯ ಇರೋ ಸಹಜ ಸರ್. ಅವ್ರ ಅಭಿಪ್ರಾಯ ಇರ್ಬೋದು ಸರ್. ಏನ್ ಸರ್, ಕೆಲವು ನಮ್ಮ ಅಂಜುಮನ್ ಕಮಿಟಿ ಒಳಗೆ ಯಾವ್ದು ಗ್ರೂಪ್ ಇರುವುದರಿಂದ ಒಂದು ಗ್ರೂಪ್ ಸಹಜವಾಗಿ ಆ ಸಮಾಜ ಇರೋ ಸಹಜ ಸರ್. ಅದೆಲ್ಲ ಸರಿ ಓಕೆ ಸರ್. ಸರ್, ಈ ಬಾಗಲಕೋಟೆ ಉಪ